ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾವ, ನಾವೆಲ್ಲ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು? ಹೇಳವ, ನಾವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರೆ ನಮ್ಮ ಸಿದ್ದೇಗೌಡ ಅವನ ಜೊತೆ ಏನು ಸಂಸಾರ ಮಾಡನೆ? ಏನ್ ಹೇಳ್ತಾ ಇದ್ರೆ ಮಾವ, ನನಗೊಂದು ಅರ್ಥ ಆಗ್ತಿಲ್ಲ. ನೋಡವ, ವರದಕ್ಷಿಣೆ ಕಿರುಕುಳ ಕೊಡ್ತಾವ್ರೆ ಅಂತ ನಾವೇ ಒಂದು ಕಂಪ್ಲೇಂಟ್ ಕೊಡ್ಸೋದು, ಆಮೇಲೆ ಮನೆಗೆ ಪೊಲೀಸರು ಬರೋ ಹಂಗೆ ನಾವೇ ಮಾಡ್ಕೊಳ್ಳೋದು, ನಾವೆಲ್ಲರೂ ಹೋಗಿ ಕಂಬಿಯಿಂದ ಕೂತ್ಕೊಳ್ಳೋದು ಮಾಡ್ಕೊಳ್ಳೋದು, ಆಮೇಲೆ ಊರಲ್ಲೆಲ್ಲ ದಂಗೆ ಹೇಳೋಂಗೆ ಮಾಡೋದು. ಆಗ ನಮ್ಮ ಸಿದ್ದೇಗೌಡ ಇವಳಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಜೈಲಿಗೆ ಹೋಗೋ ಸ್ಥಿತಿ ಬಂತು ಅಂತ ಅವನಾಗ ಅವನೇ ಕತ್ತಿಡ್ದು ಆಚೆಗೆ ತಳ್ತಾನೆ ಅವಳನ್ನ. ಮಾವ ಅಲ್ಲ ಮಾವ, ಅವಳ ಹತ್ರ ಆಗಿರ್ಲಿ ಅವಳ ಮನೆಯವ್ರ ಹತ್ರ ಆಗಿರ್ಲಿ, ಅದ್ ಏನ್ ಗತಿ ಇದೆ ಅಂತ ಅವಳ ಮೇಲೆ ವರದಕ್ಷಿಣೆ ಕೇಸ್ ಹಾಕೋದಿಕ್ಕಾಗುತ್ತೆ? ಅಯ್ಯೋ, ನೀನು ಒಳ್ಳೆ ಪೆದ್ದಿ ಕಣವ, ನೀನೆಲ್ಲ ಒಳ್ಳೆ ಬುದ್ಧಿವಂತೆ ಅನ್ಕೊಂಡಿದ್ದೆ ನಾನು. ಅಲ್ಲ ಕಣವ, ನಾವು ವರದಕ್ಷಿಣೆ ಕೇಸು ಅಂತ ಕಂಪ್ಲೇಂಟ್ ಕೊಡೋದಲ್ಲ, ಅವಳ ಕೈಲಿ ಕಂಪ್ಲೇಂಟ್ನ ಬರೆಸಿ ಕೊಡೋ ಹಂಗೆ ಮಾಡೋದು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಒಂದು ವಯಸ್ಸಾಗಿರೋ ಮುದುಕಿನೋ ಒಂದು ಹುಡುಗಿನೂ ರೆಡಿ ಮಾಡಿದ್ದೀನಿ. ಅವ್ರು ಬಂದು ಏನು ಗೊತ್ತಿಲ್ಲದೆ ಇರೋರ ಥರ ನಮಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾವ್ರೆ ಅಂತ ಇವಳ ಹತ್ರ ಒಂದು ಕಂಪ್ಲೇಂಟ್ನ ಬರೆಯೋಂಗೆ ಮಾಡೋದು. ಅದನ್ನ ತಗೊಂಡಾಗ ನಾವೇ ಪೊಲೀಸ್ ಸ್ಟೇಷನ್ ಕೊಡೋದು. ಆಮೇಲೆ ನೋಡವ, ಅದನ್ನ ಇಟ್ಕೊಂಡು ನಾನು ಎಂತೆಂಥ ಆಟ ಆಡ್ತೀನಿ ಅಂತ. ನೀವು ಬಿಡಿ ಮಾವ. ಮಾವ ಸಖತ್ತಾಗೆ ಪ್ಲಾನ್ ಮಾಡಿದ್ದೀರಾ. ಭಾವನಾ, ಇನ್ನ ನಿನ್ ಗೇಟ್ ಪಾಸ್ ತಗೊಳಕ್ಕೆ ರೆಡಿ ಆಗು. ನನಗಾಗಲ್ಲ ಅಜ್ಜಿ, ಅವ್ರ ಹಿಂಸೆ ನನಗೆ ಬದುಕಿರಕ್ಕಾಗಲ್ಲ. ನನಗೆ ಜೀವನನೇ ಬೇಡ. ಬೇಡ ಬೇಡ ಕಂದ, ಬೇಡ ಕಂದ, ಹಂಗೆಲ್ಲ ಹೇಳ್ಬೇಡ ಕಣವ. ಇನ್ನು ಬಾಳೆ ಬದುಕುವಂತ ವಯಸ್ಸಲ್ಲಿ ನೀ ಸಾಯ್ಬೇಕು ಅಂದ್ರೆ ಹೆಂಗವ್ವ? ಬೇಡ ತಾಯಿ, ಬೇಡ. ಅವ್ರಿಗೆ ಒಳ್ಳೆ ಬುದ್ಧಿ ಕಲ್ಸೋಣ, ಸಮಾಧಾನ ಮಾಡ್ಕೊಳವ. ನಮ್ಮಣ್ಣ ಬರ. ಅಜ್ಜಿ ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀರಾ? ಏನು ಅಂತ ಹೇಳವ, ಹಿಂದೆ ಮುಂದೆ ಯಾರು ಇಲ್ಲಕ್ಕವ. ಏನು ಕೂಲಿ ಗಿಲಿ ಮಾಡಿ ಮದುವೆ ಮಾಡಿ ಕಳಿಸಿದೆ. ಈಗ ನನ್ನ ಮೊಮ್ಮಗಳ ಜೀವನನೇ ನರಕ ಆಗೋಗಿದೆ ಕಣವ. ಆ ದುಷ್ಟರು ವರದಕ್ಷಿಣೆ ತಗೋಬ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಕಣವ. ಯಾರಜ್ಜಿ ಅವರು? ಎಲ್ಲ ವಿಚಾರಿಸಿ ಮದುವೆ ಮಾಡೋದಲ್ವಾ? ಮೊದಲೆಲ್ಲ ಚೆನ್ನಾಗೇ ನೋಡ್ಕೊಂಡ್ರು ಕಣವ. ಮದುವೆ ಆದಮೇಲೆ ಅವ್ರ ಬಣ್ಣ ತೋರಿಸ್ಬಿಟ್ರು ಕಣವ. ನಮ್ಗೆ ಯಾರೂ ಇಲ್ಲ, ನಾವು ಯಾರ ಹತ್ರ ಹೇಳ್ಕೋಬೇಕು ಅಂತ ನಮಗೆ ಗೊತ್ತೇ ಇಲ್ಲ ಕಣವ. ನನ್ನ ಮೊಮ್ಮಗಳು ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ, ನಾ ಏನಂತ ಹೇಳ್ಬೇಕು ಹೇಳವ. ಅದಕ್ಕೆ ಬೇಡ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಹೌದು ಕಣವ, ನಮ್ಗೆ ಓದು ಬರಹ ಗೊತ್ತಿಲ್ಲ. ನೀನು ನೋಡಿದ್ರ ಓದಿರೋವಳಂಗೆ ಕಾಣ್ತೀಯ, ಅದೇನೆ ಕಂಪ್ಲೇಂಟ್ ಬರ್ಕೊಡ್ತೀನವ. ಉಪಕಾರ ಮಾಡ್ದಾಗುತ್ತೆ. ಸರಿ ಅಜ್ಜಿ, ನಾನೇ ಕಂಪ್ಲೇಂಟ್ ಬರ್ದು ಕೊಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಆದರೆ ನೋಡಿ, ನೀವಿಬ್ರು ಧೈರ್ಯವಾಗಿರಬೇಕು. ಹಾಂ, ಕೆಲವೊಂದು ಸಮಯ ಸಂದರ್ಭ ನಮ್ಮನ್ನು ಕುಗ್ಸೋಕೆ ಅಂತಲೇ ಸೃಷ್ಟಿಯಾಗುತ್ತೆ, ಆದರೆ ನಾವು ಧೈರ್ಯವಾಗಿರಬೇಕು. ಅಂದಾಗೆ ಇವ್ರ ಹೆಸರೇನು? ಹೆಸರು ಭಾವನಮ್ಮ. ನನ್ನ ಹೆಸರು ಭಾವನಾನೇ. ತಲೆ ಕೆಡಿಸ್ಕೋಬೇಡ, ಪೊಲೀಸು ಖಂಡಿತ ಸಹಾಯ ಮಾಡ್ತಾರೆ. ಹಾಂ, ಬನ್ನಿ ಹೋಗೋಣ. ಲಕ್ಷ್ಮೀ